ಗೌಡ, ರೆಡ್ಡಿ ಸೇರಿದ 47 ಬೇರೆ ಬೇರೆ ಜಾತಿಗಳು ಕೂಡ ಇದೆ. 47 ಜಾತಿ ಸೇರಿದ್ರೆ 61.5 ಲಕ್ಷ ಒಕ್ಕಲಿಗ ಸಂಖ್ಯೆ ಆಗತ್ತೆ. ಆಯೋಗವು ಸರಿಯಾಗಿ ಸರ್ವೆಯನ್ನೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಜಾತಿ ಅವ್ರು ಹೇಳಿದ್ರಲ್ಲ, ಏನ್ರಿ 20,000 ಅಂತ ಹೇಳ್ತಿದ್ದಾರೆ, ನಮ್ಮ ಒಂದು ಊರಲ್ಲೇ 47,000 ಸಾದರ ಮತ್ತೊಂದು ಅಂತ ಹೇಳಿ, ಅದು ಅವ್ರದ್ದು ಸಿಟ್ಟು. ಹಾಗಿದ್ರೆ ಅವ್ರು ಏನು ಬರೆಸ್ಕೊಂಡ್ರು? ಇಂಡೈರೆಕ್ಟ್ ಆಗಿ ಈ ತರ ಬರೆಸೋಂಗೆ ಮಾಡಲಾಯ್ತಾ? ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದು ಅಷ್ಟು ಬೇಗ ನಿಲ್ಲೋದು ಕಾಣ್ತಾ. ಇದೇ ಕಾರಣಕ್ಕೆ ಮರುವ ಸರ್ವೆಗೆ ಒಕ್ಕಲಿಗರು ಹೋರಾಟ, ಮತ್ತೆ ಒಕ್ಕಲಿಗರು ಮತ್ತು ಲಿಂಗಾಯತರು ಜೊತೆಯಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಯಾವುದೇ ರಾಜಕೀಯ ಏನೇ ಇರಲಿ ರಾಜಕೀಯ ಪಕ್ಷಗಳಿಗೊಂದು ಆತಂಕ ಉಂಟು ಮಾಡುತ್ತೆ. ಯಾಕೊತ್ತಾ, ಒಕ್ಕಲಿಗರು 57 ಜನ, ಲಿಂಗಾಯತರು 57 MLA, ಒಕ್ಕಲಿಗರು 47 ಸಮಥಿಂಗ್, ಎಷ್ಟಾಯ್ತು? 110 ಆಯ್ತು. ಟೋಟಲ್ MLA ಎಷ್ಟು? 224. ಇವರಿಬ್ಬರು ಸೇರಿದ್ರೆ ಎಷ್ಟು? 110. 50%. ಮೂರು ಜಾಸ್ತಿ ಆದ್ರೆ ಇವರೇ ಸರ್ಕಾರ ಮಾಡಬಹುದು, ಒಕ್ಕಲಿಗರು ಮತ್ತು ಲಿಂಗಾಯತರು ಸೇರಿ. ಪ್ರಬಲ ಜಾತಿಯ ವಿಚಾರ. ಆದರೆ ಒಂದು ಕ್ಷೀಣದನಿ ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ತುಳಿತಕ್ಕೊಳಗಾದವರು, ಅನಾದಿ ಕಾಲದ ತುಳಿತಕ್ಕೊಳಗಾದವರು, SC STಗಳು 1,08,00,000 ಇದ್ದಾರೆ. 75 ಲಕ್ಷ ಇಲ್ಲ ನಮ್ದು 1 ಕೋಟಿ ಅಂತ ಬೇಕು ಅಂತ ಲಿಂಗಾಯತರು 56 MLAಗಳಿದ್ದಾರೆ. 1.8 ಲಕ್ಷ ಕೋಟಿ 1,08,00,000 ಇದ್ದಂತ 101 ಉಪಜಾತಿ ಅಲ್ಲೂ ಇದೆ. ಇವರು 95 ಇದೆ. ದಲಿತರು ಎಷ್ಟಿದ್ದೀರಿ? ಎಲ್ಲಿದೆ ನಿಮ್ಮ ಒಗ್ಗಟ್ಟು? ಎಸ್ಟಿಗಳು 48 ಲಕ್ಷ ಇದ್ದಾರೆ. ಎಷ್ಟಿದ್ದೀರಿ MLA? ರಿಸರ್ವೇಷನ್ ಸಿಕ್ಕ ಕಾರಣಕ್ಕಾಗಿದ್ದೀರಿ, ಇಲ್ಲಾಂತಂದ್ರೆ ನಿಮ್ ಗತಿ ಏನು? ಹಾಗಿದ್ರೆ ಅತಿ ದೊಡ್ಡದು ಯಾವುದು? ದಲಿತ್. ಮತ್ತೆ ಯಾಕೆ ಸಿಎಂ ಆಗಿಲ್ಲ ನೀವು? ಪ್ರಶ್ನೆ. ನೆಕ್ಸ್ಟ್ ಬನ್ನಿ. ಗೌಡ, ರೆಡ್ಡಿ ಸೇರಿದ 47 ಬೇರೆ ಬೇರೆ ಜಾತಿಗಳು ಕೂಡ ಇದೆ. 47 ಜಾತಿ ಸೇರಿದ್ರೆ 61.5 ಲಕ್ಷ ಒಕ್ಕಲಿಗ ಸಂಖ್ಯೆ ಆಗತ್ತೆ. ಆಯೋಗವು ಸರಿಯಾಗಿ ಸರ್ವೆಯನ್ನೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಜಾತಿ ಅವ್ರು ಹೇಳಿದ್ರಲ್ಲ, ಏನ್ರಿ 20,000 ಅಂತ ಹೇಳ್ತಿದ್ದಾರೆ, ನಮ್ಮ ಒಂದು ಊರಲ್ಲೇ 47,000 ಸಾದರ ಮತ್ತೊಂದು ಅಂತ ಹೇಳಿ, ಅದು ಅವ್ರದ್ದು ಸಿಟ್ಟು. ಹಾಗಿದ್ರೆ ಅವ್ರು ಏನು ಬರೆಸ್ಕೊಂಡ್ರು? ಇಂಡೈರೆಕ್ಟ್ ಆಗಿ ಈ ತರ ಬರೆಸೋಂಗೆ ಮಾಡಲಾಯ್ತಾ? ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದು ಅಷ್ಟು ಬೇಗ ನಿಲ್ಲೋದು ಕಾಣ್ತಾ. ಇದೇ ಕಾರಣಕ್ಕೆ ಮರುವ ಸರ್ವೆಗೆ ಒಕ್ಕಲಿಗರು ಹೋರಾಟ, ಮತ್ತೆ ಒಕ್ಕಲಿಗರು ಮತ್ತು ಲಿಂಗಾಯತರು ಜೊತೆಯಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಯಾವುದೇ ರಾಜಕೀಯ ಏನೇ ಇರಲಿ ರಾಜಕೀಯ ಪಕ್ಷಗಳಿಗೊಂದು ಆತಂಕ ಉಂಟು ಮಾಡುತ್ತೆ. ಯಾಕೊತ್ತಾ, ಒಕ್ಕಲಿಗರು 57 ಜನ, ಲಿಂಗಾಯತರು 57 MLA, ಒಕ್ಕಲಿಗರು 47 ಸಮಥಿಂಗ್, ಎಷ್ಟಾಯ್ತು? 110 ಆಯ್ತು. ಟೋಟಲ್ MLA ಎಷ್ಟು? 224. ಇವರಿಬ್ಬರು ಸೇರಿದ್ರೆ ಎಷ್ಟು? 110. 50%. ಮೂರು ಜಾಸ್ತಿ ಆದ್ರೆ ಇವರೇ ಸರ್ಕಾರ ಮಾಡಬಹುದು, ಒಕ್ಕಲಿಗರು ಮತ್ತು ಲಿಂಗಾಯತರು ಸೇರಿ. ಪ್ರಬಲ ಜಾತಿಯ ವಿಚಾರ. ಆದರೆ ಒಂದು ಕ್ಷೀಣದನಿ ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ತುಳಿತಕ್ಕೊಳಗಾದವರು, ಅನಾದಿ ಕಾಲದ ತುಳಿತಕ್ಕೊಳಗಾದವರು, SC STಗಳು 1,08,00,000 ಇದ್ದಾರೆ. 75 ಲಕ್ಷ ಇಲ್ಲ ನಮ್ದು 1 ಕೋಟಿ ಅಂತ ಬೇಕು ಅಂತ ಲಿಂಗಾಯತರು 56 MLAಗಳಿದ್ದಾರೆ. 1.8 ಲಕ್ಷ ಕೋಟಿ 1,08,00,000 ಇದ್ದಂತ 101 ಉಪಜಾತಿ ಅಲ್ಲೂ ಇದೆ. ಇವರು 95 ಇದೆ. ದಲಿತರು ಎಷ್ಟಿದ್ದೀರಿ? ಎಲ್ಲಿದೆ ನಿಮ್ಮ ಒಗ್ಗಟ್ಟು? ಎಸ್ಟಿಗಳು 48 ಲಕ್ಷ ಇದ್ದಾರೆ. ಎಷ್ಟಿದ್ದೀರಿ MLA? ರಿಸರ್ವೇಷನ್ ಸಿಕ್ಕ ಕಾರಣಕ್ಕಾಗಿದ್ದೀರಿ, ಇಲ್ಲಾಂತಂದ್ರೆ ನಿಮ್ ಗತಿ ಏನು? ಹಾಗಿದ್ರೆ ಅತಿ ದೊಡ್ಡದು ಯಾವುದು? ದಲಿತ್. ಮತ್ತೆ ಯಾಕೆ ಸಿಎಂ ಆಗಿಲ್ಲ ನೀವು? ಪ್ರಶ್ನೆ. ನೆಕ್ಸ್ಟ್ ಬನ್ನಿ. ಗೌಡ, ರೆಡ್ಡಿ ಸೇರಿದ 47 ಬೇರೆ ಬೇರೆ ಜಾತಿಗಳು ಕೂಡ ಇದೆ. 47 ಜಾತಿ ಸೇರಿದ್ರೆ 61.5 ಲಕ್ಷ ಒಕ್ಕಲಿಗ ಸಂಖ್ಯೆ ಆಗತ್ತೆ. ಆಯೋಗವು ಸರಿಯಾಗಿ ಸರ್ವೆಯನ್ನೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಜಾತಿ ಅವ್ರು ಹೇಳಿದ್ರಲ್ಲ, ಏನ್ರಿ 20,000 ಅಂತ ಹೇಳ್ತಿದ್ದಾರೆ, ನಮ್ಮ ಒಂದು ಊರಲ್ಲೇ 47,000 ಸಾದರ ಮತ್ತೊಂದು ಅಂತ ಹೇಳಿ, ಅದು ಅವ್ರದ್ದು ಸಿಟ್ಟು. ಹಾಗಿದ್ರೆ ಅವ್ರು ಏನು ಬರೆಸ್ಕೊಂಡ್ರು? ಇಂಡೈರೆಕ್ಟ್ ಆಗಿ ಈ ತರ ಬರೆಸೋಂಗೆ ಮಾಡಲಾಯ್ತಾ? ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದು ಅಷ್ಟು ಬೇಗ ನಿಲ್ಲೋದು ಕಾಣ್ತಾ. ಇದೇ ಕಾರಣಕ್ಕೆ ಮರುವ ಸರ್ವೆಗೆ ಒಕ್ಕಲಿಗರು ಹೋರಾಟ, ಮತ್ತೆ ಒಕ್ಕಲಿಗರು ಮತ್ತು ಲಿಂಗಾಯತರು ಜೊತೆಯಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಯಾವುದೇ ರಾಜಕೀಯ ಏನೇ ಇರಲಿ ರಾಜಕೀಯ ಪಕ್ಷಗಳಿಗೊಂದು ಆತಂಕ ಉಂಟು ಮಾಡುತ್ತೆ. ಯಾಕೊತ್ತಾ, ಒಕ್ಕಲಿಗರು 57 ಜನ, ಲಿಂಗಾಯತರು 57 MLA, ಒಕ್ಕಲಿಗರು 47 ಸಮಥಿಂಗ್, ಎಷ್ಟಾಯ್ತು? 110 ಆಯ್ತು. ಟೋಟಲ್ MLA ಎಷ್ಟು? 224. ಇವರಿಬ್ಬರು ಸೇರಿದ್ರೆ ಎಷ್ಟು? 110. 50%. ಮೂರು ಜಾಸ್ತಿ ಆದ್ರೆ ಇವರೇ ಸರ್ಕಾರ ಮಾಡಬಹುದು, ಒಕ್ಕಲಿಗರು ಮತ್ತು ಲಿಂಗಾಯತರು ಸೇರಿ. ಪ್ರಬಲ ಜಾತಿಯ ವಿಚಾರ.
ಆದರೆ ಒಂದು ಕ್ಷೀಣದನಿ ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ತುಳಿತಕ್ಕೊಳಗಾದವರು, ಅನಾದಿ ಕಾಲದ ತುಳಿತಕ್ಕೊಳಗಾದವರು, SC STಗಳು 1 ಕೋಟಿ 8 ಲಕ್ಷ ಇದ್ದಾರೆ. 75 ಲಕ್ಷ ಇಲ್ಲ ನಮ್ದು 1 ಕೋಟಿ ಇಂತ ಬೇಕು ಅಂತ ಲಿಂಗಾಯತರು 56 MLAಗಳಿದ್ದಾರೆ. 1.8 ಲಕ್ಷ ಕೋಟಿ 1 ಕೋಟಿ 8 ಲಕ್ಷ ಇದ್ದಂತ 101 ಉಪಜಾತಿ ಅಲ್ಲೂ ಇದೆ. ಇವರು 95 ಇದೆ. ದಲಿತರ ಎಷ್ಟಿದ್ದೀರಿ? ಎಲ್ಲಿದೆ ನಿಮ್ಮ ಒಗ್ಗಟ್ಟು? STಗಳು 48 ಲಕ್ಷ ಇದ್ದಾರೆ. ಎಷ್ಟಿದ್ದೀರಿ MLA? ರಿಸರ್ವೇಷನ್ ಸಿಕ್ಕ ಕಾರಣಕ್ಕಾಗಿದ್ದೀರಿ, ಇಲ್ಲಾಂತಂದ್ರೆ ನಿಮ್ ಗತಿ ಏನು? ಹಾಗಿದ್ರೆ ಅತಿ ದೊಡ್ಡದು ಯಾವುದು? ದಲಿತ್. ಮತ್ತೆ ಯಾಕೆ ಸೀಮ ಆಗಿಲ್ಲ ನೀವು? ಪ್ರಶ್ನೆ. ನೆಕ್ಸ್ಟ್ ಬನ್ನಿ. ಗೌಡ, ರೆಡ್ಡಿ ಸೇರಿದ 47 ಬೇರೆ ಬೇರೆ ಜಾತಿಗಳು ಕೂಡ ಇದೆ. 47 ಜಾತಿ ಸೇರಿದ್ರೆ 61.5 ಲಕ್ಷ ಒಕ್ಕಲಿಗ ಸಂಖ್ಯೆ ಆಗತ್ತೆ. ಆಯೋಗವು ಸರಿಯಾಗಿ ಸರ್ವೆಯನ್ನೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಜಾತಿ ಅವ್ರು ಹೇಳಿದ್ರಲ್ಲ, ಏನ್ರಿ 20,000 ಅಂತ ಹೇಳ್ತಿದ್ದಾರೆ, ನಮ್ಮ ಒಂದು ಊರಲ್ಲೇ 47,000 ಸಾದರ ಮತ್ತೊಂದು ಅಂತ ಹೇಳಿ, ಅದು ಅವ್ರದ್ದು ಸಿಟ್ಟು. ಹಾಗಿದ್ರೆ ಅವ್ರು ಏನ್ ಬರೆಸ್ಕೊಂಡ್ರು? ಇಂಡೈರೆಕ್ಟ್ ಆಗಿ ಈ ತರ ಬರೆಸೋಂಗೆ ಮಾಡಲಾಯ್ತಾ? ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅಷ್ಟು ಬೇಗ ನಿಲ್ಲೋಂಗೆ ಕಾಣ್ತಾ. ಇದೇ ಕಾರಣಕ್ಕೆ ಮರುವ ಸರ್ವೆಗೆ ಒಕ್ಕಲಿಗರು ಹೋರಾಟ, ಮತ್ತೆ ಒಕ್ಕಲಿಗರು ಮತ್ತು ಲಿಂಗಾಯತರು ಜೊತೆಯಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಯಾವುದೇ ರಾಜಕೀಯ ಏನೇ ಇರಲಿ ರಾಜಕೀಯ ಪಕ್ಷಗಳಿಗೊಂದು ಆತಂಕ ಉಂಟು ಮಾಡುತ್ತೆ. ಯಾಕೊತ್ತಾ? ಒಕ್ಕಲಿಗರು 57 ಜನ, ಲಿಂಗಾಯತರು 57 MLA, ಒಕ್ಕಲಿಗರು 47 ಸಮಥಿಂಗ್, ಎಷ್ಟಾಯ್ತು? 110 ಆಯ್ತು. ಟೋಟಲ್ MLA ಎಷ್ಟು? 224. ಇವರಿಬ್ಬರು ಸೇರಿದ್ರೆ ಎಷ್ಟು? 110. 50%. ಮೂರು ಜಾಸ್ತಿ ಆದ್ರೆ ಇವರೇ ಸರ್ಕಾರ ಮಾಡಬಹುದು, ಒಕ್ಕಲಿಗರು ಮತ್ತು ಲಿಂಗಾಯತರು ಸೇರಿ. ಪ್ರಬಲ ಜಾತಿಯ ವಿಚಾರ. ಆದರೆ ಒಂದು ಕ್ಷೀಣದನಿ ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ತುಳಿತಕ್ಕೊಳಗಾದವರು, ಅನಾದಿ ಕಾಲದ ತುಳಿತಕ್ಕೊಳಗಾದವರು, SC STಗಳು 1 ಕೋಟಿ 8 ಲಕ್ಷ ಇದ್ದಾರೆ. 75 ಲಕ್ಷ ಇಲ್ಲ ನಮ್ದು 1 ಕೋಟಿ ಇಂತ ಬೇಕು ಅಂತ ಲಿಂಗಾಯತರು 56 MLAಗಳಿದ್ದಾರೆ. 1.8 ಲಕ್ಷ ಕೋಟಿ 1 ಕೋಟಿ 8 ಲಕ್ಷ ಇದ್ದಂತ 101 ಉಪಜಾತಿ ಅಲ್ಲೂ ಇದೆ. ಇವರು 95 ಇದೆ. ದಲಿತರ ಎಷ್ಟಿದ್ದೀರಿ? ಎಲ್ಲಿದೆ ನಿಮ್ಮ ಒಗ್ಗಟ್ಟು? STಗಳು 48 ಲಕ್ಷ ಇದ್ದಾರೆ. ಎಷ್ಟಿದ್ದೀರಿ MLA? ರಿಸರ್ವೇಷನ್ ಸಿಕ್ಕ ಕಾರಣಕ್ಕಾಗಿದ್ದೀರಿ, ಇಲ್ಲಾಂತಂದ್ರೆ ನಿಮ್ ಗತಿ ಏನು? ಹಾಗಿದ್ರೆ ಅತಿ ದೊಡ್ಡದು ಯಾವುದು? ದಲಿತ್. ಮತ್ತೆ ಯಾಕೆ ಸೀಮ ಆಗಿಲ್ಲ ನೀವು? ಪ್ರಶ್ನೆ. ನೆಕ್ಸ್ಟ್ ಬನ್ನಿ. ಗೌಡ, ರೆಡ್ಡಿ ಸೇರಿದ 47 ಬೇರೆ ಬೇರೆ ಜಾತಿಗಳು ಕೂಡ ಇದೆ. 47 ಜಾತಿ ಸೇರಿದ್ರೆ 61.5 ಲಕ್ಷ ಒಕ್ಕಲಿಗ ಸಂಖ್ಯೆ ಆಗತ್ತೆ. ಆಯೋಗವು ಸರಿಯಾಗಿ ಸರ್ವೆಯನ್ನೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಜಾತಿ ಅವ್ರು ಹೇಳಿದ್ರಲ್ಲ, ಏನ್ರಿ 20,000 ಅಂತ ಹೇಳ್ತಿದ್ದಾರೆ, ನಮ್ಮ ಒಂದು ಊರಲ್ಲೇ 47,000 ಸಾದರ ಮತ್ತೊಂದು ಅಂತ ಹೇಳಿ, ಅದು ಅವ್ರದ್ದು ಸಿಟ್ಟು. ಹಾಗಿದ್ರೆ ಅವ್ರು ಏನ್ ಬರೆಸ್ಕೊಂಡ್ರು? ಇಂಡೈರೆಕ್ಟ್ ಆಗಿ ಈ ತರ ಬರೆಸೋಂಗೆ ಮಾಡಲಾಯ್ತಾ? ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅಷ್ಟು ಬೇಗ ನಿಲ್ಲೋಂಗೆ ಕಾಣ್ತಾ. ಇದೇ ಕಾರಣಕ್ಕೆ ಮರುವ ಸರ್ವೆಗೆ ಒಕ್ಕಲಿಗರು ಹೋರಾಟ, ಮತ್ತೆ ಒಕ್ಕಲಿಗರು ಮತ್ತು ಲಿಂಗಾಯತರು ಜೊತೆಯಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಯಾವುದೇ ರಾಜಕೀಯ ಏನೇ ಇರಲಿ ರಾಜಕೀಯ ಪಕ್ಷಗಳಿಗೊಂದು ಆತಂಕ ಉಂಟು ಮಾಡುತ್ತೆ. ಯಾಕೊತ್ತಾ? ಒಕ್ಕಲಿಗರು 57 ಜನ, ಲಿಂಗಾಯತರು 57 MLA, ಒಕ್ಕಲಿಗರು 47 ಸಮಥಿಂಗ್, ಎಷ್ಟಾಯ್ತು? 110 ಆಯ್ತು. ಟೋಟಲ್ MLA ಎಷ್ಟು? 224. ಇವರಿಬ್ಬರು ಸೇರಿದ್ರೆ ಎಷ್ಟು? 110. 50%. ಮೂರು ಜಾಸ್ತಿ ಆದ್ರೆ ಇವರೇ ಸರ್ಕಾರ ಮಾಡಬಹುದು, ಒಕ್ಕಲಿಗರು ಮತ್ತು ಲಿಂಗಾಯತರು ಸೇರಿ. ಪ್ರಬಲ ಜಾತಿಯ ವಿಚಾರ. ಆದರೆ ಒಂದು ಕ್ಷೀಣದನಿ ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ತುಳಿತಕ್ಕೊಳಗಾದವರು, ಅನಾದಿ ಕಾಲದ ತುಳಿತಕ್ಕೊಳಗಾದವರು, SC STಗಳು 1 ಕೋಟಿ 8 ಲಕ್ಷ ಇದ್ದಾರೆ. 75 ಲಕ್ಷ ಇಲ್ಲ ನಮ್ದು 1 ಕೋಟಿ ಇಂತ ಬೇಕು ಅಂತ ಲಿಂಗಾಯತರು 56 MLAಗಳಿದ್ದಾರೆ. 1.8 ಲಕ್ಷ ಕೋಟಿ 1 ಕೋಟಿ 8 ಲಕ್ಷ ಇದ್ದಂತ 101 ಉಪಜಾತಿ ಅಲ್ಲೂ ಇದೆ. ಇವರು 95 ಇದೆ. ದಲಿತರ ಎಷ್ಟಿದ್ದೀರಿ? ಎಲ್ಲಿದೆ ನಿಮ್ಮ ಒಗ್ಗಟ್ಟು? STಗಳು 48 ಲಕ್ಷ ಇದ್ದಾರೆ. ಎಷ್ಟಿದ್ದೀರಿ MLA? ರಿಸರ್ವೇಷನ್ ಸಿಕ್ಕ ಕಾರಣಕ್ಕಾಗಿದ್ದೀರಿ, ಇಲ್ಲಾಂತಂದ್ರೆ ನಿಮ್ ಗತಿ ಏನು? ಹಾಗಿದ್ರೆ ಅತಿ ದೊಡ್ಡದು ಯಾವುದು? ದಲಿತ್. ಮತ್ತೆ ಯಾಕೆ ಸೀಮ ಆಗಿಲ್ಲ ನೀವು? ಪ್ರಶ್ನೆ. ನೆಕ್ಸ್ಟ್ ಬನ್ನಿ.